ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ದಂಗೆ ನೋಡಿ. ಏನ್ ಈ ವಿಡಿಯೋ ಮುಗಿದ್ರೆ ನೀವು ಏನೆಲ್ಲ ತಿಳ್ಕೊಂತೀರಾ ಅಂತಂದ್ರೆ, ಪಿಸ್ಟನ್ಗೆ ಪಿಸ್ಟನ್ ರಿಂಗ್ಸ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಇದೇ ಒಂದು ಪಿಸ್ಟನ್ಗೆ ಕನೆಕ್ಟಿಂಗ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಕನೆಕ್ಟಿಂಗ್ ನ ಈ ತರ ಪೊಸಿಷನ್ ಅಲ್ಲಿ ಹಾಕ್ಬೇಕಾ ಅಥವಾ ಈ ತರ ಪೊಸಿಷನ್ ಅಲ್ಲಿ ಹಾಕ್ಬೇಕಾ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿರೋದಂತೂ ಯೂಸ್ ಆಗೇ ಆಗುತ್ತೆ. ಕಂಪ್ನಿಲಿ ಕೆಲಸ ಮಾಡೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋರಿಗೆ ಇದು 100% ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಓಕೆನಾ? ಮೇನ್ ಆಗಿ ಆಟೋಮೊಬೈಲ್ ಅಲ್ಲಿ ವರ್ಕ್ ಮಾಡುವಂತವ್ರು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಈ ಒಂದು ವಿಷಯ ಎಲ್ಲ ನನ್ಗೆ ಯಾರು ಹೇಳ್ಕೊಟ್ಟು ನಾನು ಬಂದು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಾನು ವಿತ್ ಮ್ಯಾನ್ಯುಯಲ್ ಪ್ರೂಫ್ ತಗೊಂಡು ಮ್ಯಾನ್ಯುಯಲ್ ನಾನು ಓದಿ ಕಲ್ತಿ ನಾನು ಇವಾಗ ಬಂದು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ, ಮ್ಯಾನ್ಯುಯಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಓಕೆನಾ? ವಿತ್ ಮ್ಯಾನ್ಯುಯಲ್ ಯಾವ ತರ ಇದೆ ಅಂದ್ರೆ ಎಸ್ಪೆಷಲಿ ಮಾರುತಿ ವೆಹಿಕಲ್ಸ್ ನಾನು ಮಾಡ್ತಾ ಇರೋದು. ಎಲ್ಲಾ ವೆಹಿಕಲ್ಸ್ ಅಲ್ಲೂ ಒಂದೇ ತರನೇ ಇರುತ್ತೆ. ಓಕೆನಾ? 4 ಸ್ಟ್ರೋಕ್ ಇಂಜಿನ್ ನೀವು ಯಾವ ವೆಹಿಕಲ್ ತಗೊಂಡ್ರೆ ನೀವು ಸೇಮ್ ಪ್ರೊಸೀಜರ್ಸೇ ಇರುತ್ತೆ ಫ್ರೆಂಡ್ಸ್. ಓಕೆ, ಯಾವ್ದು ಚೇಂಜಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ, ಹೆವಿ ಚೇಂಜಸ್ ಏನು ಇರೋದಿಲ್ಲ ಫ್ರೆಂಡ್ಸ್. ಇದೊಂದು ಕಲ್ತ್ರೆ ನೀವು ಎಲ್ಲ ಗಾಡಿ ಮಾಡ್ಬೋದು. ನೀವು ಪಿಸ್ಟನ್ ರಿಂಗ್ಸ್ ನ ಫಿಟ್ ಮಾಡ್ಬೋದು, ಪಿಸ್ಟನ್ ಕನೆಕ್ಟಿಂಗ್ ನ ಫಿಟ್ ಮಾಡ್ಬೋದು, ಭಯ ಇಲ್ಲದೆ ಫಿಟ್ ಮಾಡ್ಬೋದು. ನಿಮ್ಗೆ ಏನ್ ಮಾಡ್ತೀರಿ, ಇಂಜಿನ್ ಮಾಡಿರ್ತೀರಾ, ಎಲ್ಲ ರಿಂಗ್ಸ್ ಫಿಟ್ ಮಾಡಿರ್ತೀರಾ, ಆಮೇಲೆ ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾವು ಪಿಸ್ಟನ್ ಫಿಟ್ ಮಾಡಿದೀನಿ, ಚೆನ್ನಾಗಿ ಫಿಟ್ ಮಾಡಿದೀನಿ ಇಲ್ವಾ, ಕರೆಕ್ಟಾಗಿ ಫಿಟ್ ಮಾಡಿದೀನಿ ಇಲ್ವಾ, ಜಾಸ್ತಿ ವರ್ಷ ಓಡುತ್ತಿಲ್ಲ ಅಂದ್ರೆ ನಿಮ್ಗೆ ಭಯ ಇರುತ್ತೆ. ಆ ಭಯ ಇನ್ಮೇಲೆ ನಿಮ್ಮ ಹತ್ರ ಇರೋದಿಲ್ಲ ಫ್ರೆಂಡ್ಸ್. ಇವೇ ನೋಡಿದ್ಮೇಲೆ ಆ ಭಯ ನಿಮ್ಗೆ ಹೋಗ್ಬಿಡುತ್ತೆ. ಓಕೆನಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ನೀವೆಲ್ಲ ಒಂದು ಪರ್ಚೇಸ್ ಮಾಡಿದಿರಾ ಅನ್ಕೊಳ್ಳಿ, ಪಿಸ್ಟಿನ ಪರ್ಚೇಸ್ ಮಾಡಿದೀರಾ, ಕನೆಕ್ಟಿಂಗ್ ನ ಪರ್ಚೇಸ್ ಮಾಡಿದೀರಾ ಅಂತೆಲ್ಲ ಅನ್ಕೊಳ್ಳಿ. ಫಸ್ಟ್ ನಿಮಗೆ ಕಾಂಪೋನೆಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇದಕ್ಕೆ ಏನಂತ ಕರೀತಾರೆ, ಕನೆಕ್ಟಿಂಗ್ ರಾಡ್ ಅಂತ ಕರೀತಾರೆ. ಇದನ್ನ ಕರೀತಾರೆ ಕನೆಕ್ಟಿಂಗ್ ರಾಡ್ ಅಂತ ಕರೀತಾರೆ. ಓಕೆನಾ? ಇದನ್ನ ಪಿಸ್ಟನ್ ಅಂತ ಕರೀತಾರೆ, ಇದನ್ನ ಪಿಸ್ಟನ್ ಪಿನ್ ಅಂತ ಕರೀತಾರೆ, ಇದನ್ನ ಸರ್ಕ್ಲಿಪ್ ಅಂತ ಕರೀತಾರೆ, ಇದನ್ನ ಗಜನ್ ಪಿನ್ ಅಂತ ಕರೀತಾರೆ ಗ್ಯಾರೇಜ್ಗಳಲ್ಲಿ. ಬಟ್ ಇದು ಕಂಪ್ನಿಲಿ ಪರ್ಫೆಕ್ಟ್ ಹೆಸರು ಏನಂತ ಇದ್ರದ್ದು ಅಂದ್ರೆ ಪಿಸ್ಟನ್ ಪಿನ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ? ಇದನ್ನ ಸರ್ಕ್ಲಿಪ್ ಅಂತ ಕರೀತಾರೆ, ಇದನ್ನ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್. ಏನ್ ಕರೀತಾರೆ ಇದನ್ನ? ಕನೆಕ್ಟಿಂಗ್ ರಾಡ್ ಬೇರಿಂಗ್ ಅಂತ ಕರೀತಾರೆ. ಓಕೆನಾ? ಇದನ್ನ ಪಿಸ್ಟನ್ ರಿಂಗ್ಸ್ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಪಿಸ್ಟನ್ ರಿಂಗ್ಸ್ ಬಗ್ಗೆ ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ ನಾನು ಹೇಗೆ ಅಂತ ಹೇಳ್ಬಿಟ್ಟು. ಮೊದಲು ನೀವೇನ್ ತಿಳ್ಕೊಬೇಕಂತಂದ್ರೆ, ಇವಾಗ ನೀವೆಲ್ಲ ಪರ್ಚೇಸ್ ಮಾಡಿದಿರಾ, ಗಾಡಿ ಪ್ರಾಬ್ಲಮ್ ಆಗಿದೆ, ಇಲ್ಲ ಬಿಚ್ಚಿಟ್ಟಿದ್ದೀರಾ, ನಿಮ್ಗೆ ಹಾಕೋದು ಹೇಗಂತ ಗೊತ್ತಿಲ್ಲ. ಬಿಚ್ಚೋದು ಎಲ್ಲರೂ ಬಿಚ್ತಾರೆ ಫ್ರೆಂಡ್ಸ್, ಯಾರು ಬೇಕಾ ಬಿಚ್ತಾರೆ. ಬಿಚ್ಚಕ್ಕೆ ಎಷ್ಟೊತ್ತು ಬೇಕು, ಫಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ನಾನು ಬಿಚ್ಚಿಟ್ಟಿದ್ದೀನಿ. ನಾನು ಇವಾಗ ಫಿಟ್ ಮಾಡೋದೇ ನಿಮ್ ಮುಂದೆ ಫಿಟ್ ಮಾಡೋ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಫಸ್ಟ್ ಫ್ರೆಂಡ್ಸ್, ಇದು ಪಿಸ್ಟನ್. ಪಿಸ್ಟನ್ಗೆ ಕನೆಕ್ಟಿಂಗ್ ಮಾಡಿ ಯಾವ ರೀತಿ ಫಿಕ್ಸ್ ಮಾಡೋ ಅಂತ ಫಸ್ಟ್ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಈಗ ಮೊದಲು ಪಿಸ್ಟನ್ ಅಲ್ಲಿ ನೋಡಿ ಏನೇನು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮ್ಗೆ. ನೋಡಿ, ಒಂದು ಚುಕ್ಕೆ ಇದೆ, ಇಲ್ಲಿ ಒಂದು ಡಾಟ್ ಇದೆ. ಓಕೆನಾ? ಎರಡು ಮಾರ್ಕ್ ಇದೆ. ಇಷ್ಟು ಕಾಣ್ತಿದೆ ನಿಮ್ಗೆ. ಓಕೆನಾ? ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ ಎಲ್ಲ. ನೀವು ಮೊದಲು ಏನ್ ತಿಳ್ಕೋಬೇಕು, ಇದೊಂದು ಮಾರ್ಕ್ ತಿಳ್ಕೋಬೇಕು. ಇದರಲ್ಲಿ ಇದು 2 ಕಡೆ ಇರುತ್ತೆ, ಪಿಸ್ಟನ್ಗೆ 4 ಕಡೆನೂ ಬರುತ್ತೆ. ಓಕೆನಾ? ಈ ಒಂಥರ ಮಾರ್ಕ್ 4 ಕಡೆಗೂ ಬರುತ್ತೆ. ಮೊದಲು ನೀವೇನ್ ತಿಳ್ಕೋಬೇಕು, ಇದೊಂದು ಡಾಟ್ ಮಾರ್ಕ್ ತಿಳ್ಕೋಬೇಕು. ಒಂದೊಂದು ಗಾಡಿಗೆ ಡಾಟ್ ಮಾರ್ಕ್ ಬರುತ್ತೆ, ಒಂದೊಂದು ಗಾಡಿಗೆ ಆರೋ ಮಾರ್ಕ್ ಬರುತ್ತೆ. ಈ ಮಾರ್ಕ್ ಅಂತೂ ಬಂದೇ ಬರುತ್ತೆ, 100% ಈ ಮಾರ್ಕ್ ಬಂದೇ ಬರುತ್ತೆ. ಯಾವ ಒಂದು ಪಿಸ್ಟನ್ ತಗೊಂಡ್ರೆ ನೀವು ಈ ಮಾರ್ಕ್ ಬಂದೇ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಈ ಒಂದು ಮಾರ್ಕ್ ಯಾವ ಕಡೆ ಬರಬೇಕು, ಟೈಮಿಂಗ್ ಚೈನ್ ಕಡೆ ಬರಬೇಕು. ಟೈಮಿಂಗ್ ಚೈನ್ ಕಡೆ ಯಾವ ಕಡೆ ಇರುತ್ತೆ, ಇಂಜಿನ್ಗೆ ರೈಟ್ ಸೈಡ್ ಯಾವ್ದು ಬರುತ್ತೆ, ಟೈಮಿಂಗ್ ಚೈನ್ ಕಡೆ ಬರುತ್ತೆ. ಟೈಮಿಂಗ್ ಚೈನ್ ಕಡೆ ಈ ಒಂದು ಮಾರ್ಕ್ ಹೋಗ್ಬೇಕು, ಆ ತರ ಇಟ್ಕೋಬೇಕು. ನಾವು ಇಂಜಿನ್ ಇತ್ತು ಅಂತಂದ್ರೆ ನಾವು ಈ ತರ ಇಟ್ಕೊಂಡಾಗ ಏನಂದ್ರೆ ಈ ಒಂದು ಮಾರ್ಕ್ ಟೈಮಿಂಗ್ ಚೈನ್ ಕಡೆ ಹೋಯ್ತು. ಓಕೆನಾ ಫ್ರೆಂಡ್ಸ್? ನನಗೆ ಲೆಫ್ಟ್ ಸೈಡ್ ಅಂತ ಅಂದ್ರೆ ಗಾಡಿಗೆ ಅದು ಬಲಗಡೆ ಸೈಡ್, ರೈಟ್ ಸೈಡ್ ಆಗಿರುತ್ತೆ. ಓಕೆನಾ? ಈ ತರ ಇಟ್ಕೊಂಡ್ರೆ ಏನಾಗುತ್ತೆ, ಇದು ಈ ಒಂದು ಮಾರ್ಕ್ ಟೈಮಿಂಗ್ ಚೈನ್ ಕಡೆ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ? ಇದು ಬಿಡಿ. ನೆಕ್ಸ್ಟ್ ಈಗ ಕನೆಕ್ಟಿಂಗ್ ರಾಡ್ ಹತ್ರ ಬನ್ನಿ. ಕನೆಕ್ಟಿಂಗ್ ರಾಡ್ ಅಲ್ಲಿ ಈ ಕ್ಯಾಪ್ ನ ಬಿಚ್ಚಿದೀರಾ ನೀವು. ಈ ಕ್ಯಾಪ್ ನ ನೀವು ಹೀಗೆ ಹಾಕ್ಬೇಕಂತ ಹೇಗೆ ಕಂಡಿಡಿತೀರಾ ನೀವು? ಯಾಕಂದ್ರೆ ಕೂರಲ್ಲ, ಕೂರಲ್ಲ, ಯಾಕಂದ್ರೆ ಡಾಟ್ ಮಾರ್ಕ್ ಇದೆ. ಓಕೆನಾ? ಸ್ಲೀವ್ ಇದೆ, ಈ ಸ್ಲೀವ್ ಅಲ್ಲಿ ಹೋಗಿ ಲಾಕ್ ಆಗುತ್ತೆ. ಆದ್ರೆ ಸೆಕೆಂಡ್ ಸಿಲಿಂಡರ್ ಥರ್ಡ್ ಸಿಲಿಂಡರ್ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆ ತರ ಆಗ್ಬಾರ್ದು. ಇದು ಈ ಸಿಲಿಂಡರ್ ಕನೆಕ್ಟಿಂಗ್ ರಾಡ್ ಈ ಸಿಲಿಂಡರ್ ನೀವು ಹಾಕ್ಬೇಕು ಅಂತ ನೀವು ಏನ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಇದನ್ನ ಹಾಕ್ತಾ ನಿಮ್ಗೆ ಏನ್ ಗೊತ್ತಾಗುತ್ತೆ ನೋಡಿ, ಇಲ್ಲೊಂದು ಮಾರ್ಕ್ ಕಾಣುತ್ತೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ 2 ಅಂತ ಕಾಣಿ. ನೋಡಿ ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ನೋಡಿ, ಹಿಂಗೆ ನಾನು ಹಾಕ್ತಾ ಈ ಕಡೆ ಹಿಂಗೆ ನೋಡಿ, ಈಗ 2 ಅಂತ ಕಾಣ್ತಿದೆ. ಇದು 2ನೇ ಸಿಲಿಂಡರ್ ಕನೆಕ್ಟಿಂಗ್ ರಾಡ್. ಇದು ಅಕಸ್ಮಾತ್ ಇದು ಇಲ್ಲ ಅನ್ನೋ ತೊಂದ್ರೆ ಇಲ್ಲ, ಇದಕ್ಕೆ ಇದು ಮ್ಯಾಚ್ ಆಗಬೇಕು. ಈ ಪಂಚ್ ಮಾರ್ಕ್ ಇದೆಲ್ಲ ಇದಕ್ಕೆ ಇದು ಮ್ಯಾಚ್ ಆಗಬೇಕು. ಇಲ್ಲಿ ಕೆಳಗಡೆ 2 ಇಲ್ಲಿ 3 ಮೇಲ್ಗಡೆ ಇತ್ತು ನಿಮಗೆ ಮ್ಯಾಚ್ ಆಗಲ್ಲ. ಓಕೆನಾ? ಕರೆಕ್ಟಾಗಿ 2 ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇದು ಮ್ಯಾಚ್ ಆದ್ರೆ ನಿಮಗೆ ಇದು ಇದ್ರದೇ ಕನೆಕ್ಟಿಂಗ್ ರಾಡ್ದು ಕ್ಯಾಪ್ ಇದ್ರದೇ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆನಾ? ನೀವು ಬೇರೆ ಸಿಲಿಂಡರ್ ತೆಗೆದು ಇದಕ್ಕೆ ಹಾಕಿದ್ರೆ ಇಲ್ಲಿ ಮ್ಯಾಚ್ ಆಗೋದಿಲ್ಲ. ಇದು ಫಸ್ಟ್ ಪಾಯಿಂಟ್ ಫ್ರೆಂಡ್ಸ್. ನೆಕ್ಸ್ಟ್, ಈ ಒಂದು ಕನೆಕ್ಟಿಂಗ್ ರಾಡ್ ನಾನು ಇವಾಗ ಪಿಸ್ಟನ್ಗೆ ಈ ತರ ಹಾಕ್ಬೇಕಾ, ಹೆಂಗ್ ಬೇಕಾನ ಹಾಕ್ಬೋದು ಅಂತ ಹೇಳ್ತೀರಾ. ಆಮೇಲೆ ನೀವು ಹೆಂಗ್ ಬೇಕಾನ ಹಾಕಾಗಲ್ಲ ಫ್ರೆಂಡ್ಸ್. ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಫಿಟ್ ಮಾಡ್ಬೇಕು ಅಂತ. ನಾನು ಹೇಳ್ದೆ ನಿಮ್ಗೆ, ಈ ಒಂದು ಮಾರ್ಕ್ ಎಲ್ಲಿಗೆ ಹೋಗ್ಬೇಕು, ಟೈಮಿಂಗ್ ಚೈನ್ ಕಡೆ ಹೋಗ್ಬೇಕು. ಓಕೆನಾ? ಇದರಲ್ಲಿ ನೋಡಿ ಒಂದು ಮಾರ್ಕ್ ಇದೆ ನೋಡಿ, ಇದರಲ್ಲಿ ಕಾಣ್ತಾ ಇದೆಯಾ,
ನೋಡಿ ಒಂದು ಮಾರ್ಕ್ ಇದೆ ನೋಡಿ, ಕನೆಕ್ಟಿಂಗ್ ರಾಡ್ ಕ್ಯಾಪ್ ಅಲ್ಲಿ ಒಂದು ಮಾರ್ಕ್ ಇದೆ, ಒಂಥರ ಕಡ್ಡಿ ತರ ಒಂದು ಮಾರ್ಕ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಮಾರ್ಕ್ ಯಾವ ಕಡೆ ಹೋಗ್ಬೇಕು? ಟೈಮಿಂಗ್ ಚೈನ್ ಕಡೆ ಹೋಗ್ಬೇಕು. ನೀವು ಭಯ ಪಡಬೇಡಿ, ನಿಮ್ ಕನೆಕ್ಟಿಂಗ್ ರಾಡ್ ಈ ತರ ಮಾರ್ಕ್ ಇಲ್ವಲ್ಲಪ್ಪ ನಾನು ಹೆಂಗ್ ಆಗೋದು ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲಿ ಬರ್ದಿರ್ತದೆ, ನಂಬರ್ ಬರ್ದಿರುತ್ತೆ, ನಂಬರ್ ಪಂಚ್ ಮಾಡಿರ್ತಾರೆ. ಆ ನಂಬರ್ ಪಂಚ್ ಮಾಡಿರೋ ನಂಬರ್ ನಮ್ಗೆ ಟೈಮಿಂಗ್ ಚೈನ್ ಕಡೆ ಹೋಗ್ಬೇಕು. ಅಕಸ್ಮಾತ್ ಈ ತರ ಪಂಚ್ ಇಲ್ಲ ಅಂತಂದ್ರೆ ನಂಬರ್ ಬರ್ದಿರುತ್ತೆ ಕ್ಯಾಪ್ ಈ ತರ ಇಲ್ಲಿ ನಂಬರ್ ಬರ್ದಿರುತ್ತೆ, 2 4 3 6 ಏನೋ ಒಂದು ನಂಬರ್ ಬರ್ದಿರುತ್ತೆ. ಆ ನಂಬರ್ ಬರ್ದಿರೋ ಅಂತ ಡೈರೆಕ್ಷನ್ ನಮ್ಗೆ ಯಾವ ಕಡೆ ಹೋಗ್ಬೇಕು? ಟೈಮಿಂಗ್ ಚೈನ್ ಕಡೆ ಹೋಗ್ಬೇಕು. ಹಿಂಗ್ ಬರ್ದ್ರೆ ಏನಾಗುತ್ತೆ, ಈ ನಂಬರ್ ಬರ್ದಿರೋ ಮಾರ್ಕ್ ಏನಾಗುತ್ತೆ, ಗೇರ್ ಬಾಕ್ಸ್ ಕಡೆ ಹೋಗ್ಬಿಡುತ್ತೆ. ನಾವು ಗೇರ್ ಬಾಕ್ಸ್ ಕಡೆ ನಮಗ್ ಬೇಡ, ನನಗೆ ಏನ್ ಬೇಕು? ಟೈಮಿಂಗ್ ಚೈನ್ ಕಡೆ ಹೋಗ್ಬೇಕು. ಈ ತರ ಫಿಟ್ ಮಾಡ್ಬೇಕು ನಾವು. ಓಕೆನಾ ಫ್ರೆಂಡ್ಸ್, ನೋಡಿ ಇದು ಮ್ಯಾಚ್ ಮಾಡ್ಕೋಬೇಕು ನಾನು. ಇದು ಟೈಮಿಂಗ್ ಚೈನ್ ಕಡೆ ಇರಬೇಕು, ಇದು ಟೈಮಿಂಗ್ ಚೈನ್ ಕಡೆ ಇರಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ತರ ಇಟ್ಕೊಂಡು ನಾನು ಈಗ ಫಿಟ್ ಮಾಡ್ತೀನಿ. ನೋಡಿ ಇದು ಟೈಮಿಂಗ್ ಚೈನ್ ಕಡೆ ಹೋಗಿದೆ, ನಾನು ಈ ಕಡೆ ಬಂದಾಗ ಇದು ಟೈಮಿಂಗ್ ಚೈನ್ ಕಡೆ ಹೋಗಿದೆ. ಒಂದೇ ಡೈರೆಕ್ಷನ್, ಸೇಮ್ ಡೈರೆಕ್ಷನ್ ಇರಬೇಕು. ನಾನು ಯಾಕೆ ಹೇಳ್ತಾ ಇದೀನಿ ಟೈಮಿಂಗ್ ಚೈನ್ ಕಡೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ ಇಂಜಿನ್ ಒಳಗಡೆ ಫಿಟ್ ಮಾಡಿದಾಗ್ಲೂ ಈ ಒಂದು ಮಾರ್ಕ್ ಟೈಮಿಂಗ್ ಚೈನ್ ಕಡೆಗೆ ಹೋಗ್ಬೇಕು. ಓಕೆನಾ ಫ್ರೆಂಡ್ಸ್, ಇವಾಗ ಇದೆಲ್ಲ ಫಿಟ್ ಮಾಡ್ಬಿಟ್ರಿ. ಈಗ ನೀನ್ ಮತ್ತೆ ಇಂಜಿನ್ ಅಲ್ಲಿ ಫಿಟ್ ಮಾಡ್ಬೇಕಾದ್ರೆ ಈಗ ಫಿಟ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅಂದ್ರೆ ಆಯ್ ಸರ್ಕ್ಯುಲೇಷನ್ ಆಗಲ್ಲ, ಇಂಜಿನ್ 1000 ಕಿಲೋಮೀಟರ್ ಓಡಲ್ಲ. ಇಂಜಿನ್ ಕನೆಕ್ಟಿಂಗ್ ಹೊಡೆದೋಗುತ್ತೆ. ಆಮೇಲೆ ಆಯ್ ಸರ್ಕ್ಯುಲೇಷನ್ ಆಗದೆ ಹೀಗೆ ಫಿಟ್ ಮಾಡ್ಬೇಕು ಫ್ರೆಂಡ್ಸ್. ಈ ಒಂದು ಮಾರ್ಕ್ ಪ್ರತಿ ಒಂದು ಪಿಸ್ಟನ್ ಅಲ್ಲಿ ಈ ಒಂದು ಮಾರ್ಕ್ ಬರುತ್ತೆ. ಈ ಒಂದು ಮಾರ್ಕ್ ಎಲ್ಲಿ ಇರಬೇಕು? ಟೈಮಿಂಗ್ ಚೈನ್ ಕಡೆ ಇರಬೇಕು. ಇಂಜಿನ್ ಕಡೆ ಟೈಮಿಂಗ್ ಚೈನ್ ಕಡೆ ವಾಟರ್ ಪಂಪ್ ಎಲ್ಲ ಬರೋದಲ್ಲ, ಆ ಕಡೆ ಸೈಡ್ ಈ ಒಂದು ಮಾರ್ಕ್ ಹೋಗಿರ್ಬೇಕು. ನೀವು ಕನೆಕ್ಟಿಂಗ್ ರಾಡ್ ನ ನೀವು ಪಿಸ್ಟಿನ ಫಿಟ್ ಮಾಡ್ತಿರಲ್ಲ, ನೀವು ಸಿಲಿಂಡರ್ ಬ್ಲಾಕ್ ಅಲ್ಲಿ ಫಿಟ್ ಮಾಡಿದಾಗಲೂ ನೀವು ಈ ಡೈರೆಕ್ಷನ್ ಅಲ್ಲೇ ಫಿಟ್ ಮಾಡಬೇಕು ನೀವು. ಓಕೆನಾ ಫ್ರೆಂಡ್ಸ್, ಇದು ಗೊತ್ತಾಯ್ತಲ್ಲ ನಿಮ್ಗೆ. ನೆಕ್ಸ್ಟ್ ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದು, ಇದು ನೋಡಿ ಹೆಂಗ್ ಹಾಕೋದು ನೋಡೋಣ ಫ್ರೆಂಡ್ಸ್. ಮೊದಲು ನಾವೇನ್ ಮಾಡ್ಬೇಕು, ಡೈರೆಕ್ಷನ್ ನಮ್ಗೆ ಗೊತ್ತಾಯ್ತು, ಈ ರೀತಿ ಡೈರೆಕ್ಷನ್ ಇದೆ, ಇಲ್ಲೊಂದು ಡಾಟ್ ಮಾರ್ಕ್ ಇದೆ, ಇದು ಈ ಕಡೆ ಇದೆ. ಇದು ಹಾಕೊಂಡು ನಾವೇನ್ ಮಾಡಬೇಕು, ಪಿಸ್ಟನ್ ಪಿನ್ ನೋಡಿ ಫಿಟ್ ಮಾಡ್ಕೋಬೇಕು. ನಾವ್ ಎರಡು ಕಡೆ ಕ್ಲಿಪ್ ತೆಗಿ ಅವಶ್ಯಕತೆ ಇಲ್ಲ, ಒಂದ್ ಕಡೆ ಸರ್ಕ್ಲಿಪ್ ತೆಗೆದ್ರೆ ಇನ್ನೊಂದ್ ಕಡೆ ಬರುತ್ತೆ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಹೋಯ್ತು. ಈಗ ಓಡೆ ಹಾಕಿದೀನಿ, ಇವಾಗ ನಾನು ಸರ್ಕ್ಲಿಪ್ ಹಾಕ್ತೀನಿ. ಈಗ ಸರ್ಕ್ಲಿಪ್ ನಾವು ತೆಗಿಬೇಕಾದ್ರೆ ಪ್ರೊಸೀಜರ್ ಇದೆ, ತೆಗಿಬೇಕಾದ್ರೆ ಹೇಗೆ ತೆಗಿಬೇಕು ಇಲ್ಲಿ ನೋಡಿ. ಇದ್ರಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾಗ್ತದೆ ನಿಮ್ಗೆ, ಒಂದು ಡಾಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲೊಂದು ಸ್ಪೇಸ್ ನೋಡಿ, ಈ ಸ್ಪೇಸ್ ಅಲ್ಲಿ ನೀವು ಇಲ್ಲೊಂದು ಹಾಕ್ಬಿಟ್ಟು ಟೂಲ್ ಹಾಕ್ಬಿಟ್ಟು ಇಲ್ಲಿ ತೆಗಿಬೇಕು. ನೀವು ಪಿನ್ ತರದ ಏನಾದ್ರು ಹಾಕಿ ಇಲ್ಲೇ ತೆಗಿಬೇಕು. ಇಲ್ಲಿ ತೆಗಿದ್ರೆ ಬರಲ್ಲ ನಿಮ್ಗೆ, ಇಲ್ಲೇ ತೆಗಿಬೇಕು. ಇಲ್ಲಿ ತೆಗೆದ್ರೆ ಕಟ್ಟು ಆಗ್ಬೋದು, ನಿಮ್ಗೆ ಸರ್ಕ್ಲಿಪ್ ಕಟ್ ಆಗ್ಬೋದು. ತೆಗಿಬೇಕಾದ್ರೆ ನಾವು ಇಲ್ಲೇ ಈ ಜಾಗದಲ್ಲೇ ತೆಗಿಬೇಕು. ಓಕೆನಾ ಫ್ರೆಂಡ್ಸ್, ನಾವ್ ಹಾಕ್ಬೇಕಾದ್ರೆ ಇದನ್ನ ಹೇಗೆ ಹಾಕ್ಬೇಕು ಅದು ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ ಈ ಮಾರ್ಕ್ ಇದೆ ಗೊತ್ತಾ, ನಾವ್ ಈಗ ಹಾಕ್ಬಾರ್ದು. ನೋಡಿ ಈಗ ಹಾಕ್ಬಾರ್ದು, ನಾನು ಈಗ ಹಾಕ್ಬೇಕು. ಈ ಜಾಗದಲ್ಲಿ ಇದೊಂದು ಎಂಡ್ ಬರಬಾರ್ದು, ಈ ಜಾಗದಲ್ಲಿ ಎಂಡ್ ಬರಬಾರ್ದು. ಓಕೆನಾ ಫ್ರೆಂಡ್ಸ್, ಈ ತರ ಹಾಕಿದಾಗ ಏನಾಗುತ್ತೆ, ಬಿಚ್ಚೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಿಂಗ ಹಾಕ್ದಾಗ ಏನಾಗುತ್ತೆ, ಬಿಚ್ಚೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಿಂಗ ಹಾಕ್ದಾಗ ಬಿಚ್ಚೋಗ್ಬಿಡುತ್ತೆ. ಈ ತರ ಹಾಕ್ಬೇಕು. ಇದನ್ನು ಬೇಕಾದ್ರೆ ನಿಮಗೆ ಮ್ಯಾನ್ಯಲ್ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಮ್ಯಾನ್ಯಲ್ ಫೋಟೋ ಮೆನ್ಷನ್ ಮಾಡ್ತೀನಿ ನೋಡಿ ಇವಾಗ ಮೇಲ್ಗಡೆ. ನಾನು ಅದ್ರ ನೋಡಿ ನೀವು ತಿಳ್ಕೊಬಹುದು ಯಾವ ತರ ಹಾಕ್ಬೇಕು ಅಂತ. ನಾನು ಯಾವುದೇ ರೀತಿ ಯಾರು ಹೇಳ್ಕೊಟ್ಟಿದ್ದು ಕಲ್ತಿರೋದಲ್ಲ ಫ್ರೆಂಡ್ಸ್, ಇದು ಮ್ಯಾನ್ಯಲ್ ನೋಡಿ ನಾನು ಕಲ್ತಿರೋದು. ಫ್ರೆಂಡ್ಸ್ ಲಾಕ್ ಆಯ್ತು ನೋಡಿ, ಕ್ಲೀನ್ ಆಗಿ ಲಾಕ್ ಆಯ್ತು ನೋಡಿ. ಇವಾಗ ಇಲ್ಲಿದೆ, ಎಂಡ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಾಗಿದೆ, ಇಲ್ಲಿ ತೆಗಿಬೇಕಾಗಿರೋದು, ಬಟ್ ಇಲ್ಲಿ ಇರಬಾರ್ದು, ಎಂಡ್ ಇಲ್ಲಿ ಇರಬಾರ್ದು. ನಮ್ಗೆ ತೆಗಿಯೋಕ್ಕೂ ಈಸಿ ಆಗುತ್ತೆ ನೋಡಿ. ಇವಾಗ ತೆಗೆದ್ರೆ ಓಪನ್ ಆಗುತ್ತೆ. ಇದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಕನೆಕ್ಟಿಂಗ್ ರಾಡ್ ಹಾಕೋದು ಹೆಂಗಂತ ಗೊತ್ತಾಯ್ತು ನಿಮ್ಗೆ. ಕನೆಕ್ಟಿಂಗ್ ರಾಡ್ ಪಿಸ್ಟಿಂಗ್ ಕನೆಕ್ಟ್ ಮಾಡೋದು ಹೇಗಂತ ಗೊತ್ತಾಯ್ತು. ಇವಾಗ ನಿಮ್ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಹೇಗೆ ಹಾಕೋದು ಅಂತ ಗೊತ್ತಾ ನಿಮ್ಗೆ. ನೋಡಿ ಇದನ್ನ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್. ಇಲ್ಲ ಕಟ್ ಮಾರ್ಕ್ ಇದೆ, ಕಾಣ್ತಿದೆ ನಿಮ್ಗೊಂದು, ಇಲ್ಲ ಕಟ್ ಮಾರ್ಕ್ ಇದೆ ನೋಡಿ, ಕಟ್ ಮಾರ್ಕ್. ಇದ್ರಲ್ಲೂ ಒಂದು ಕಟ್ ಮಾರ್ಕ್ ಇದೆ. ಓಕೆನಾ, ನೋಡಿ ಇದ್ರಲ್ಲೂ ಒಂದು ಕಟ್ ಮಾರ್ಕ್ ಇದೆ, ಇದ್ರಲ್ಲೂ ಒಂದು ಕಟ್ ಮಾರ್ಕ್. ಈ ಕಟ್ ಮಾರ್ಕು ಈ ಕಡೆ ಬರಬೇಕು. ನೀವೇನು ಜಾಸ್ತಿ ಪ್ರೆಷರ್ ಕೊಡಂಗಿಲ್ಲ ನೋಡಿ. ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಇದು ಪ್ರೆಸ್ ಮಾಡಿದ್ರೆ ನೀವು ಕುತ್ಕೊಂಡ್ಬಿಡ್ತು. ನೀವೇನು ಹಿಂಗೆ ಹಾಕಿ ನೀವು ಈ ಥರ ಎಲ್ಲ ಹಾಕುವಾಗಿಲ್ಲ ನೋಡಿ. ಇಲ್ಲಿ ಹಿಂಗೆಲ್ಲ ಹಾಕಿ ಪ್ರೆಸ್ ಮಾಡಂಗಿಲ್ಲ, ಹಿಂಗೆಲ್ಲ ಹಾಕಿ ಪ್ರೆಸ್ ಮಾಡಂಗಿಲ್ಲ, ಹಿಂಗೆಲ್ಲ ಹಾಕಿ ನೀವು ಪ್ರೆಸ್ ಮಾಡಂಗಿಲ್ಲ. ಸುಮ್ಮನೆ ಹಿಂಗೆ ತಗೊಂಡ್ ಬನ್ನಿ, ಇಲ್ಲಿ ಇಟ್ಕೊಂಡು ಹಿಂಗೆ ಸುಮ್ಮನೆ ಪ್ರೆಸ್ ಮಾಡಿ ಕರೆಕ್ಟಾಗಿ ಕುತ್ಕೊಂತೀವಿ ನೋಡಿ. ಇದು ಡಿಸ್ಟೆನ್ಸ್ ನೋಡ್ಕೋಬೇಕು. ಇದು ಮೇಲೆ ಬಂದಿರಬಾರ್ದು ನೋಡಿ. ಇದು ಫ್ಲಾಟ್ ಕರೆಕ್ಟಾಗಿ ಇರಬೇಕು. ಓಕೆನಾ, ನೀವು ಪ್ರೆಸ್ ಮಾಡಿದಾಗ ಇದು ಕರೆಕ್ಟಾಗಿ ಫಿಕ್ಸ್ ಆಗಿರ್ಬೇಕು. ಒಂದು ಮೇಲೆ ಒಂದು ಕೆಳಗಡೆ ಆದರೆ ಆಗಿರಬಾರ್ದು. ಇಷ್ಟು ಆಯ್ತಲ್ಲ ಫ್ರೆಂಡ್ಸ್. ಇದನ್ನ ಫಿಟ್ ಮಾಡಿದ್ರೆ ನೀವೇನಾಗುತ್ತೆ, ಪಕ್ಕ ಫಿಟ್ಟಿಂಗು. ಇಲ್ಲಿ ನಿಮ್ ಕ್ರ್ಯಾಂಕ್ ಶಾಫ್ಟ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಬೋಲ್ಟ್ ಕರೆಕ್ಟಾಗಿ ಮ್ಯಾನ್ಯುವಲ್ ನೋಡ್ಕೊಂಡು ಟಾರ್ಕ್ ಕೊಟ್ಟು ಟೈಟ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಮೇನ್ ಇಂಪಾರ್ಟೆಂಟ್, ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಬಟ್ ರಿಂಗ್ಸ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ, ರಿಂಗ್ಸ್ ಯಾವ ರೀತಿ ಹಾಕಬೇಕು, ಯಾವ ರಿಂಗ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ರಿಂಗ್ಸ್, ಪಿಸ್ಟನ್ ರಿಂಗ್ಸ್ ಏನಕ್ಕೆ ಬೇಕು ಗಾಡಿಗೆ? ಪಿಸ್ಟನ್ಸ್ ಕೆಲಸ ಏನು ಅಂತ ಫಸ್ಟ್ ತಿಳ್ಕೊಬೇಕು ಫ್ರೆಂಡ್ಸ್. ಪಿಸ್ಟನ್ಸ್ ಕೆಲಸ ಏನು ಅಂತಂದ್ರೆ,
ಕಂಬರ್ಷನ್ ಆಗೋ ಟೈಮಲ್ಲಿ ಪವರ್ ಸ್ಟ್ರೋಕ್ ಜನರೇಟ್ ಆದಾಗ ಆ ಒಂದು ಪವರ್ ಲೀಕೇಜ್ ಆಗಬಾರ್ದು. ಲೀಕೇಜ್ ಆದ್ರೆ ಏನಾಗುತ್ತೆ, ಇದರಿಂದ ಲೀಕೇಜ್ ಆಗಿ ನಮಗೆ ಸಂಪ್ ಹತ್ರ ಹೋಗ್ಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಪವರ್ ನಮಗೆ. ಆ ಪವರ್ ವೇಸ್ಟ್ ಆಗಬಾರ್ದು ಅಂತ ನಮಗೆ ಈ ಒಂದು ರಿಂಗ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಆಯಿಲ್ ಲೂಬ್ರಿಕೇಶನ್ ನಂಗೆ ಆಗಬೇಕು, ಆಯಿಲ್ ಸರ್ಕ್ಯುಲೇಷನ್ ಆಗಬೇಕು ಆ ರಿಂಗ್ಸ್ ಗಳಿಗೆ. ಮತ್ತೆ ನನಗೆ ಏನಾಗಬೇಕು, ಪವರ್ ನಂಗೆ ಕಮ್ಮಿ ಆಗಬಾರ್ದು, ಲಾಸ್ ಆಗಬಾರ್ದು. ಆ ಒಂದು ಕಾರಣಕ್ಕೆ ನಮಗೆ ಈ ರಿಂಗ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್, ಈ ಪಿಸ್ಟನ್ ರಿಂಗ್ಸ್ ಅಲ್ಲಿ ಎಷ್ಟು ತರ ಇದೆ ಪಿಸ್ಟನ್ ರಿಂಗ್ಸ್ ನೋಡಿ ಫ್ರೆಂಡ್ಸ್. ಈ ಒಂದು 3 ರಿಂಗ್ ನ ಆಯಿಲ್ ರಿಂಗ್ 3 ರಿಂಗ್ ಬರುತ್ತೆ. ಡೀಸೆಲ್ ಗಾಡಿಗೆಲ್ಲ ತಗೊಂಡ್ರೆ ನಿಮಗೆ ಒಂದೇ ರಿಂಗ್ ಬರ್ಬೋದು, ಒಂದು ರಿಂಗ್ ದೊಡ್ಡದಾಗಿ ಬರುತ್ತೆ, ಅದರೊಳಗಡೆ ಒಂದು ಆಯಿಲ್ ರಿಂಗ್ ಬರುತ್ತೆ. ಓಕೆನಾ. ಆಯಿಲ್ ರಿಂಗ್ ನ 3 ಕರೀತಾರೆ, ಬಟ್ ಇದನ್ನ ಸುಮಾರು ತರ ಕರೀತಾರೆ. ಈ ಒಂದು ರಿಂಗ್ ನ ರಿಂಗ್ ನ ಸ್ಪೇಸ್ ರಿಂಗ್ ಅಂತ ಕರೀತಾರೆ, ಮತ್ತೆ ಕಂಪ್ರೆಸರ್ ರಿಂಗ್ ಅಂತ ಕರೀತಾರೆ, ಮತ್ತೆ ಆಯಿಲ್ ರಿಂಗ್ ಅಂತ ಕರೀತಾರೆ, ನೆಟ್ ರಿಂಗ್ ಅಂತ ಕರೀತಾರೆ. ನೀವು ಯಾವ್ದು ಬೇಕಾದ್ರೆ ತಿಳ್ಕೊಳ್ಳಿ. ಆಯಿಲ್ ರಿಂಗ್ 3 ಬರುತ್ತೆ. ಈ 3 ರಿಂಗು ಆಯಿಲ್ ರಿಂಗ್ ಅಂತ ಕರೀತಾರೆ. ಒಂದನ್ನ ಕಂಪ್ರೆಷನ್ ರಿಂಗ್ ಕರೀತಾರೆ, ಒಂದು ಸ್ಕ್ರಾಪರ್ ರಿಂಗ್ ಕರೀತಾರೆ. ನಿಮ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ, ಸ್ಕ್ರಾಪರ್ ರಿಂಗ್ ಯಾವುದು, ಕಂಪ್ರೆಷನ್ ರಿಂಗ್ ಯಾವುದು, ಮತ್ತೆ ಇದರಲ್ಲಿ ಕಂಪ್ರೆಷನ್ ರಿಂಗ್ ನ ಫಸ್ಟ್ ಹಾಕ್ಬೇಕಾ, ಸ್ಕ್ರಾಪರ್ ರಿಂಗ್ ಫಸ್ಟ್ ಹಾಕ್ಬೇಕಾ, ಟಾಪ್ ರಿಂಗ್ ಯಾವ್ದು, ಸೆಕೆಂಡ್ ರಿಂಗ್, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ತಿಳ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ರಿಂಗ್ ಬರುತ್ತೆ ಕಂಪ್ರೆಷನ್ ರಿಂಗ್. ಯಾವತ್ತು ಟಾಪ್ ರಿಂಗ್ ಏನ್ ಬರುತ್ತೆ ಅದು ಕಂಪ್ರೆಷನ್ ರಿಂಗ್ ಬರುತ್ತೆ. ಸೆಕೆಂಡ್ ರಿಂಗ್ ಕಂಪ್ರೆಷನ್ ಕೆಲಸ ಮಾಡುತ್ತೆ, ಅದು ಕಂಪ್ರೆಷನ್ ಕೆಲಸನೂ ಮಾಡುತ್ತೆ, ಸ್ಕ್ರಾಪರ್ ರಿಂಗ್ ಕೆಲಸನೂ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್. ಟಾಪ್ ರಿಂಗ್ ಬಂದು ಓನ್ಲಿ ಕಂಪ್ರೆಷನ್ ರಿಂಗ್, ಅದು ಸೆಕೆಂಡ್ ರಿಂಗ್ ಬಂದು ಕಂಪ್ರೆಷನ್ ರಿಂಗ್ ಕೆಲಸನೂ ಮಾಡುತ್ತೆ, ಸ್ಕ್ರಾಪರ್ ರಿಂಗ್ ಕೆಲಸನೂ ಮಾಡುತ್ತೆ. 3ನೇ ರಿಂಗ್ ಬಂದು ಆಯಿಲ್ ರಿಂಗ್. ಆಯಿಲ್ ರಿಂಗ್ ಅಲ್ಲಿ 3 ರಿಂಗ್ಸ್ ಬರುತ್ತೆ, ಅಪ್ಪರ್ ರಿಂಗು, ಲೋವರ್ ರಿಂಗು, ಮತ್ತೆ ಆಯಿಲ್ ರಿಂಗು. ಅಂದ್ರೆ ಇದಕ್ಕೆ ಆಯಿಲ್ ರಿಂಗ್ ಕರೀರಿ, ಎಕ್ಸ್ಪೆಂಡರ್ ರಿಂಗ್ ಕರೀರಿ, ಏನಾದ್ರೂ ಕಲೀರಿ ನೀವು, ಒಟ್ಟಿನಲ್ಲಿ ಸ್ಪೇಸ್ ರಿಂಗ್ ಅಂತ ಕರೀರಿ, ಈ ತರ ಎಲ್ಲ ಕರೀತಾರೆ ಇದನ್ನ. ಓಕೆನಾ. 3 ರಿಂಗ್ಸ್, ಆಯಿಲ್ ರಿಂಗು 3 ಬರುತ್ತೆ, ಟಾಪ್ ರಿಂಗು, ಸೆಕೆಂಡ್ ರಿಂಗು, ಆಯಿಲ್ ರಿಂಗ್. ಮೊದಲು ತಿಳ್ಕೊಳ್ಳೋಣ ಟಾಪ್ ರಿಂಗ್ ಅಂದ್ರೆ ಏನು. ಟಾಪ್ ರಿಂಗ್ ಅಂದ್ರೆ ಕಂಪ್ರೆಷನ್ ರಿಂಗ್ ನ ಟಾಪ್ ರಿಂಗ್ ಅಂತ ಕರೀತಾರೆ. ಟಾಪ್ ರಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್, ಕಂಪ್ರೆಷನ್ ರಿಂಗ್ ನ ಟಾಪ್ ರಿಂಗ್ ಅಂತ ಕರೀತಾರೆ. ಓಕೆನಾ. ಈ ಒಂದು ಕಂಪ್ರೆಷನ್ ರಿಂಗ್ ನೋಡಕ್ ಹೇಗಿರುತ್ತೆ ಅಂದ್ರೆ ಶೈನಿಂಗ್ ಇರುತ್ತೆ, ಸಿಲ್ವರ್ ಕಲರ್ ಇರುತ್ತೆ, ಶೈನಿಂಗ್ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಈ ಕಡೆಯಿಂದ ನೀವು ಇಲ್ಲಿ ಎಡ್ಜ್ ನೋಡಿದಾಗ ನೀವು ಈ ಕಾರಲ್ಲಿ ನೀವು ನೋಡಿದಾಗ ನಿಮ್ಗೆ ಫ್ಲಾಟ್ ಕಾಣುತ್ತೆ. ಇಲ್ಲಿ ಯಾವುದೇ ರೀತಿ ಕಟ್ ಮಾರ್ಕ್ ಇರೋದಿಲ್ಲ ನಿಮ್ಗೆ, ಯಾಕಂದ್ರೆ ಕಂಪ್ರೆಷನ್ ರಿಂಗ್ ಕಂಪ್ಲೀಟ್ ಆಗಿ ನಿಮ್ಗೆ ಸಿಲಿಂಡರ್ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಶಾರ್ಪ್ ಕನೆಕ್ಟ್ ಆಗಿಬಿಟ್ಟಿರುತ್ತೆ ನಿಮ್ಗೆ. ಓಕೆನಾ. ನಿಮ್ಗೆ ಪಿಸ್ಟನ್ ಅಲ್ಲಿ ಆಗುವಂತ, ನಿಮ್ಗೆ ಸಿಲಿಂಡರ್ ಅಲ್ಲಿ ಆಗುವಂತ ಪವರ್ ನಿಮ್ಗೆ ಕೆಳಗಡೆ ಹೋಗಕ್ಕೆ ಬಿಡೋದಿಲ್ಲ, ಲೀಕ್ ಆಗಕ್ಕೆ ಬಿಡೋದಿಲ್ಲ ಈ ಒಂದು ರಿಂಗು. ಅದಕ್ಕೆ ಈ ಒಂದು ರಿಂಗ್ ನ ಕಂಪ್ರೆಷನ್ ರಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ. ಈ ಒಂದು ರಿಂಗ್ ಏನೇನಂತ ಹೇಳಿದೆ ನಾನು, ನೋಡಕ್ಕೆ ಸಿಲ್ವರ್ ಕಲರ್ ಇರುತ್ತೆ, ಮತ್ತೆ ಇದನ್ನ ಇಲ್ಲಿ ಹಿಂಗಿರಂತ ನೋಡಿದ್ರೆ, ನೀವು ಈ ಜಾಗದಲ್ಲಿ ನೋಡಿದ್ರೆ, ನೀವು ಎಂಟಲ್ಲಿ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಸ್ಟ್ರೈಟ್ ಆಗಿರುತ್ತೆ, ಫ್ಲಾಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬರೋದು ಯಾವುದು, ಸೆಕೆಂಡ್ ರಿಂಗು. ಸೆಕೆಂಡ್ ರಿಂಗ್ ಏನಂತ ಕರೀತಾರೆ, ನಿಮ್ಗೆ ಡೌಟ್ ಇರುತ್ತೆ, ಕಂಪ್ರೆಷನ್ ರಿಂಗ್ ಅಂತ ಕರೀತಾರೆ, ಸ್ಕ್ರಾಪರ್ ರಿಂಗ್ ಅಂತ ಕರೀತಾರೆ ಅಂತ ಡೌಟ್ ಇರುತ್ತೆ. ಬಟ್ ಈ ಒಂದು ರಿಂಗು ಕಂಪ್ರೆಷನ್ ರಿಂಗ್ ಕೆಲಸನೂ ಮಾಡುತ್ತೆ, ಸ್ಕ್ರಾಪರ್ ರಿಂಗ್ ಕೆಲಸನೂ ಮಾಡುತ್ತೆ ಫ್ರೆಂಡ್ಸ್. ಓಕೆನಾ. ಟಾಪ್ ರಿಂಗ್ ಬಂದು ನಮಗೆ ಬರೀ ಕಂಪ್ರೆಷನ್ ರಿಂಗ್ ಕೆಲಸ ಮಾತ್ರ ಮಾಡುತ್ತೆ. ಈ ಒಂದು ರಿಂಗು ಕಂಪ್ರೆಷನ್ ರಿಂಗ್ ಕೆಲಸನೂ ಮಾಡುತ್ತೆ, ಸ್ಕ್ರಾಪರ್ ರಿಂಗ್ ಕೆಲಸನೂ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್. ಈ ಒಂದು ರಿಂಗು ಬ್ಲ್ಯಾಕ್ ಕಲರ್ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಈ ಒಂದು ರಿಂಗು ಬ್ಲ್ಯಾಕ್ ಕಲರ್ ಇರುತ್ತೆ. ಮತ್ತೆ ಈ ಒಂದು ರಿಂಗು ನೀವು ಈ ಕಡೆ ಎಡ್ಜಲ್ಲಿ ನೋಡಿದಾಗ ನಿಮ್ಗೆ ಏನ್ ಕಾಣುತ್ತೆ, ಒಂದು ಕಟ್ ಮಾರ್ಕ್ ಇರುತ್ತೆ, ಒಂದು ಕಟ್ ಮಾರ್ಕ್ ನಿಮಗೆ ಕಾಣಿಸ್ಬೋದು ನಿಮ್ಗೆ. ಫ್ಲಾಶ್ ಆನ್ ಮಾಡಿ, ಟಾರ್ಚ್ ಆನ್ ಮಾಡು ನೋಡಿ ಫ್ರೆಂಡ್ಸ್. ಇಲ್ಲೊಂದು ಕಟ್ ಮಾರ್ಕ್ ಕಾಣ್ತಿದೆ ನೋಡಿ ಎಡ್ಜಲ್ಲಿ, ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ನೋಡಿ, ಈ ಜಾಗದಲ್ಲಿ ನೋಡಿ ಕಟ್ ಮಾರ್ಕ್ ಇದೆ ನೋಡಿ, ಇಲ್ಲಿ ಕಾಣ್ತಿದ್ಯಾ, ಕಟ್ ಮಾರ್ಕ್ ಕಾಣ್ತಾ ಇದೆಯಾ ನಿಮ್ಗೆ, ಇಲ್ಲಿ ಕಾಣುತ್ತೆ, ಕಟ್ ಮಾರ್ಕ್ ಕಾಣುತ್ತೆ ಇಲ್ಲಿ. ಓಕೆನಾ ಫ್ರೆಂಡ್ಸ್. ಆ ತರ ಕಟ್ ಮಾರ್ಕ್ ಇತ್ತು ಅಂದ್ರೆ, ಕಟ್ ಮಾರ್ಕ್ ಅಂದ್ರೆ ಏನಿದೆ, ಶಾರ್ಪ್ ಆಗಿರುತ್ತೆ. ಈ ಒಂದು ಎಡ್ಜಸ್ ಇಲ್ಲಿ ಶಾರ್ಪ್ ಇರುತ್ತೆ. ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ, ನಿಮ್ಗೆ ಕಾಣಲಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ, ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಕೋಬಹುದು. ಓಕೆನಾ. ಈ ಒಂದು ರಿಂಗ್ ನ ಕಂಪ್ರೆಷನ್ ರಿಂಗ್ ಅಂತ ಕರೀತಾರೆ, ಸ್ಕ್ರಾಪರ್ ರಿಂಗ್ ಅಂತ ಕರೀತಾರೆ. ಈ ಒಂದು ರಿಂಗ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಈ ಒಂದು ರಿಂಗ್ ಅಲ್ಲಿ ಕೊನೆಯಲ್ಲಿ ಎಡ್ಜ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ಫುಲ್ ಸರೌಂಡಿಂಗ್ ಶಾರ್ಪ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಈ ಒಂದು ರಿಂಗ್ ನ ನಾವು ಕಂಪ್ರೆಷನ್ ರಿಂಗ್ ಅಂತ ಕರಿತೀವಿ, ಸ್ಕ್ರಾಪರ್ ರಿಂಗ್ ಅಂತ ಕರಿತೀವಿ. ಈ ಒಂದು ರಿಂಗು ಸೆಕೆಂಡ್ ರಿಂಗ್ ಅಲ್ಲಿ ಬರುತ್ತೆ, ಎರಡನೇ ಕಡೆ ಹಾಕ್ಬೇಕಿದೆ. ಟಾಪ್ ರಿಂಗ್ ಆದ್ಮೇಲೆ ಬರೋದೇ ಸೆಕೆಂಡ್ ರಿಂಗು. ಓಕೆನಾ ಫ್ರೆಂಡ್ಸ್. ಇವಾಗ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಆಯಿಲ್ ರಿಂಗ್. ಆಯಿಲ್ ರಿಂಗ್ ಅಲ್ಲಿ 3 ರಿಂಗ್ಸ್ ಬರುತ್ತೆ ಫ್ರೆಂಡ್ಸ್. ಆಯಿಲ್ ರಿಂಗ್ ಅಲ್ಲಿ ಎಷ್ಟು ರಿಂಗ್ ಬರುತ್ತೆ, 3 ರಿಂಗ್ ಬರುತ್ತೆ. ಅಪ್ಪರ್ ಆಯಿಲ್ ರಿಂಗ್, ಲೋವರ್ ಆಯಿಲ್ ರಿಂಗ್, ದೆನ್ ಎಕ್ಸ್ಪೆನ್ಷನ್ ರಿಂಗ್ ಅಂತ ಕರೀತಾರೆ, ಮತ್ತೆ ಸ್ಪೇಸರ್ ರಿಂಗ್ ಅಂತ ಕರೀತಾರೆ, ಎಲ್ಲಾ ತರ ಕರೀತಾರೆ ಫ್ರೆಂಡ್ಸ್. ತಿಳ್ಕೊಳ್ಳಿ, ಆಯಿಲ್ ರಿಂಗ್ ಅಂತಾನೆ ತಿಳ್ಕೊಳ್ಳಿ, ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಯಿಲ್ ರಿಂಗ್ ಅಂತ ಕರೀರಿ ಅನ್ಕೊಳ್ಳಿ. ಇದನ್ನ ಟಾಪ್ ರಿಂಗ್, ಅಪ್ಪರ್ ರಿಂಗು, ಲೋವರ್ ರಿಂಗು, ಟಾಪ್ ರಿಂಗು. ಓಕೆನಾ. ಈ ಒಂದು ರಿಂಗ್ ಅಲ್ಲಿ ನೀವು ಫಿಟ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ಬೇಕಾದ್ರೆ ಫಿಕ್ಸ್ ಮಾಡ್ಬೋದು. ಹೀಗಾದ್ರೆ ಫಿಕ್ಸ್ ಮಾಡೋದು, ಹೀಗಾದ್ರೆ ಫಿಕ್ಸ್ ಮಾಡ್ಬೋದು. ಇದು ಅಷ್ಟೇ, ಹೀಗಾದ್ರೆ ಫಿಕ್ಸ್ ಮಾಡ್ಬೋದು, ಹೀಗಾದ್ರೆ ಫಿಕ್ಸ್ ಮಾಡ್ಬೋದು. ಇದ್ರಲ್ಲಿ ಏನ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್, ಇಲ್ಲಿ ಟಾಪ್ ಅಂತ ಬರ್ದಿದೆ ನೋಡಿ, ಇಲ್ಲಿ ನಿಮಗೆ ಫಿಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ನೋಡಿ, ಇಲ್ಲಿ ಟಾಪ್ ಅಂತ ಬರ್ದಿರುತ್ತೆ ಇದ್ರ ಮೇಲೆ. ಓಕೆನಾ. ಇದ್ರ ಮೇಲೆ ನಮಗೆ ಟಾಪ್ ಅಂತ ಬರ್ದಿರುತ್ತೆ, ಇದ್ರ ಮೇಲೆ ಟಾಪ್ ಅಂತ ಬರ್ದಿದೆ ಇಲ್ಲಿ. ಓಕೆನಾ. ಟಾಪ್ ಅನ್ನೋದು ಯಾವತ್ತು ಮೇಲಕ್ಕೆ ಹೋಗ್ಬೇಕು, ಹೀಗೆ
ಟಾಪ್ ಅನ್ನೋದು ಮೇಲೆ ಹೋಗ್ಬೇಕು, ಈ ತರ ಮೇಲೆ ಹೋಗ್ಬೇಕು ಟಾಪ್ ಅನ್ನೋದು. ಈ ಟಾಪ್ ಇಲ್ಲಿ ಬರ್ದಿದೆ ಅಂದ್ರೆ ಈ ತರ ನೀವು ಹಾಕ್ಬೇಕು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಈ ಆಯಿಲ್ ರಿಂಗ್ ನಲ್ಲಿ, ಈ ಆಯಿಲ್ ರಿಂಗ್ ನಾವ್ ಹೆಂಗ್ ಬೇಕಾದ್ರೂ ಹಾಕಕ್ಕಾಗೋದಿಲ್ಲ. ಈ ಎರಡು ಆಯಿಲ್ ರಿಂಗ್ ಮಾತ್ರ ನೀವು ಹೆಂಗ್ ಬೇಕಾದ್ರೂ ಹಾಕ್ಬೋದು. ಅದೇ ನೀವು ಡೀಸೆಲ್ ಗಾಡಿ ನೋಡಕ್ ಹೋದ್ರೆ ಅದ್ರಲ್ಲೂ ಬರ್ದಿರುತ್ತೆ ಟಾಪ್ ರಿಂಗ್ ಅನ್ಬಿಟ್ಟು, ಟಾಪ್ ಅಂತ ಬರ್ದಿರುತ್ತೆ. ಆ ಟಾಪ್ ನ ನೀವು ಮೇಲ್ಗಡೆ ಬರೋ ತರನೇ ಹಾಕ್ಬೇಕು. ಓಕೆನಾ ಫ್ರೆಂಡ್ಸ್. ಇದು ನೋಡಿ, ಈ ರಿಂಗ್ ಅಲ್ಲಿ ನೋಡಿ ನಿಮ್ಗೆ ಇಷ್ಟಾಗಿ ನಿಮ್ಗೆ ಏನ್ ಕಾಣುತ್ತೆ, ನಿಮ್ಗೆ ಇಲ್ಲಿ ಡಬ್ಲ್ಯೂ ಕಾಣ್ತಿದೆ ನೋಡಿ. ಎರಡು ಇದನ್ನ ಜಾಯಿಂಟ್ ಮಾಡಿದ್ರೆ ನಿಮ್ಗೆ ಏನ್ ಕಾಣ್ತೀವಿ, ಡಬ್ಲ್ಯೂ ಕಾಣ್ತು ನೋಡಿ ಫ್ರೆಂಡ್ಸ್. ಏನ್ ಕಾಣ್ತದೆ ನಿಮಗೆ, ಡಬ್ಲ್ಯೂ ಕಾಣ್ತಿದೆ ನೋಡಿ. ನಾನು ಈಗ ಎಡ್ ಮಾಡಿ ಇಲ್ಲಿ ಹೆಡ್ನಿಂಗ್ ಏನ್ ಕಾಣ್ತದೆ ನಿಮ್ಗೆ, ಡಬ್ಲ್ಯೂ ಕಾಣ್ತು. ನಮಗೆ ಡಬ್ಲ್ಯೂ ಕಾಣಿಸ್ಬಾರ್ದು, ನಮ್ಗೆ ಎಂ ಕಾಣಿಸ್ಬೇಕು ನೋಡಿ ಫ್ರೆಂಡ್ಸ್. ಈಗ ಇಟ್ಟ ಏನ್ ಕಾಣ್ತೀಗ, ಇವಾಗ ನೋಡಿ, ಇವಾಗ ಎಂ ಕಾಣುತ್ತೆ ನೋಡಿ ನಮಗೀಗ. ಏನ್ ಕಾಣ್ತೀಗ, ಎಂ ಕಾಣ್ತು ನೋಡಿ. ಈಗ ಇಟ್ಟ ಏನ್ ಕಾಣ್ತು, ಎಂ ಕಾಣ್ತಾ ಇದೆ. ಈ ಎಂ ಕಾಣ್ತಾ ಇದೆಯಲ್ಲ, ಎಂ ತರ ಫಿಟ್ ಮಾಡ್ಬೇಕು ಫ್ರೆಂಡ್ಸ್. ನಾನು ಡಬ್ಲ್ಯೂ ತರ ಫಿಟ್ ಮಾಡಬಾರ್ದು ನೋಡಿ. ನಾವು ಈಗ ನೋಡ್ಬೇಕು ನೀವು. ನಾನು ಈಗ ನೋಡಿದಾಗ ನನಗೆ ಏನ್ ಕಾಣ್ತಿದೆ, ನನಗೆ ಎಂ ಕಾಣ್ತಾ ಇದೆ. ಓಕೆನಾ. ಈಗ ನೋಡಿದಾಗ ಏನ್ ಕಾಣ್ತಾ, ಡಬ್ಲ್ಯೂ ಕಾಣ್ತಾ ಇದೆ. ಈಗ ನೋಡಿದಾಗ ಡಬ್ಲ್ಯೂ ಕಾಣ್ತಾ ಇದೆ, ಈಗ ನೋಡಿದಾಗ ಎಂ ಕಾಣ್ತಾ ಇದೆ. ಎಂ ಕಾಣ್ತಾ ಇರೋದನ್ನ ನೀವು ಹೀಗೆ ಫಿಟ್ ಮಾಡ್ಬೇಕು. ಎಂ ನಿಮ್ಗೆ ಎಂ ಕಾಣ್ತಿದೆ ಅಂದ್ರೆ ಹೀಗೆ ನೀವು ಫಿಟ್ ಮಾಡ್ಬೇಕು ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಫಸ್ಟ್ ನೀವು ಇವಾಗ ಇದೆಲ್ಲ ಗೊತ್ತಾಯ್ತು ನಿಮ್ಗೆ, ಏನೇನ್ ಗೊತ್ತಾಯ್ತು ನಿಮ್ಗೆ. ಇದನ್ನ ಟಾಪ್ ರಿಂಗ್ ಅಂತ ಕರೀತಾರೆ, ಇದನ್ನ ಸೆಕೆಂಡ್ ರಿಂಗ್ ಅಂತ ಕರೀತಾರೆ, ಇದನ್ನ ಆಯಿಲ್ ರಿಂಗ್ ಅಂತ ಕರೀತಾರೆ. ಇವಾಗ ಇದ್ರೊಳಗೆ ಹೇಗೆ ಫಿಟ್ ಮಾಡೋದು ಅದನ್ನ ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ಮೊದಲೇ ನೀವು ಫಿಟ್ ಮಾಡಕ್ಕೂ ಮುಂಚೆ ನೀವೇನ ಫಿಟ್ ಮಾಡಬೇಕು, ಈ ಒಂದು ಎಕ್ಸ್ಪ್ಯಾಂಡರ್ ರಿಂಗ್ ನ ಫಿಟ್ ಮಾಡಬೇಕು, ಆಯಿಲ್ ರಿಂಗ್ ನ ಫಿಕ್ಸ್ ಮಾಡಬೇಕು. ಈ ಒಂದು ಅಪ್ಪರ್ ಲೋವರ್ ರಿಂಗ್ ಹಾಕ್ಬಿಟ್ಟು ಇದು ಕೂರೋದಿಲ್ಲ. ಓಕೆನಾ ಫ್ರೆಂಡ್ಸ್. ಇದನ್ನ ಹೇಗೆ ಫಿಕ್ಸ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೋಡೋಣ ಪಿಸ್ಟನ್ ರಿಂಗ್ಸ್ ನ ಪಿಸ್ಟನ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ನೋಡೋಣ ಫ್ರೆಂಡ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲರೂ ಮಿಸ್ಟೇಕ್ ಮಾಡೋದು ಇದ್ರಲ್ಲೇ ಫ್ರೆಂಡ್ಸ್. ಇದು ಏನು ಮಾಡ್ತಾರೆ, ಮಿಸ್ಟೇಕ್ ಮಾಡ್ಬಿಟ್ಟು ಇಂಜಿನ್ ಸೀಸ್ ಆಗುತ್ತೆ, ಆಯಿಲ್ ಕುಡಿಯುತ್ತೆ, ಈ ತರ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಫ್ರೆಂಡ್ಸ್. ಓಕೆನಾ. ನೀವು ಇದು ತಿಳ್ಕೊಬೇಕು ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ. ಫಸ್ಟ್ ತಿಳ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ರೆ, ಈ ಒಂದು ರಿಂಗ್ ನಿಮ್ಗೆ ಗೊತ್ತಾಯ್ತು, ಈ ಒಂದು ಡಾಟ್ ನಿಮ್ಗೆ ಗೊತ್ತಾಯ್ತು ಏನ್ ಮಾಡ್ಬೇಕಂದ್ರೆ, ಈ ಡಾಟ್ ಇರೋದು ಯಾವ ಕಡೆ ಬರ್ಬೇಕು, ಇದು ಟೈಮಿಂಗ್ ಚೈನ್ ಕಡೆ ಬರ್ಬೇಕು. ಇದೇ ತರ ನೀವು ಪೊಸಿಷನ್ ಇಟ್ಕೋಬೇಕು ಫ್ರೆಂಡ್ಸ್. ನೀವು ಹೇಗೆ ಇಟ್ಕೋಬೇಕು, ಪಿಸ್ಟನ್ ಇದೇ ತರ ಬರ್ತಾರೆ ಇಟ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಪ್ಲಸ್ ಮಾರ್ಕ್ ಹಾಕಬೇಕು ನೋಡಿ. ಈ ಮಾರ್ಕ್ ಮೇಲೆ ತಗೊಂಡು ನಿಂಗೆ ಪ್ಲಸ್. ಓಕೆನಾ. ಮುಗೀತಾ, ಪ್ಲಸ್ ತಗೊಂಡೆ ನಾನು. ನೀವು ಇಲ್ಲಿ ಡಾಟ್ ಮಾರ್ಕ್ ಇಲ್ಲ ಹ್ಯಾರೋ ಮಾರ್ಕ್ ಆದ್ರೂ ಇರುತ್ತೆ. ಹ್ಯಾರೋ ಮಾರ್ಕ್ ನ ಈ ಕೈ ಡೈರೆಕ್ಷನ್ ಇಟ್ಕೊಳ್ಳಿ, ಅಂದ್ರೆ ಟೈಮಿಂಗ್ ಚೈನ್ ಕಡೆಗೆ ಇಟ್ಕೊಂಡು ಈ ತರ ಇಟ್ಕೊಳ್ಳಿ ಕೈನ. ಹಿಂಗೆ ಇಟ್ಕೊಂಡು ನೀವು ಪ್ಲಸ್ ಮಾರ್ಕ್ ನ ಮಾಡ್ಕೋಬೇಕು. ಮಾಡ್ಕೊಂಡ ಮೇಲೆ ಇವಾಗ ಈ ಸೆಂಟ್ರಲ್ ಇದೆಲ್ಲ ಪಾಯಿಂಟ್, ಅಥವಾ ಸೆಂಟ್ರಲ್ ಇದೆಲ್ಲ ಪಾಯಿಂಟ್, ಈ ಪಾಯಿಂಟ್ ಇಂದ ಹಿಂಗೊಂದು ಮಾರ್ಕು, ಈ ಪಾಯಿಂಟ್ ಇಂದ ಹೀಗೊಂದು ಮಾರ್ಕು. ಓಕೆನಾ ಫ್ರೆಂಡ್ಸ್. ಈ ಪಾಯಿಂಟ್ ಹೀಗೊಂದು ಮಾರ್ಕು, ಈ ಪಾಯಿಂಟ್ ಹೀಗೊಂದು ಮಾರ್ಕು, ಈ ತರ ತಗೋಬೇಕು. ಈ ತರ ತಗೊಂಡು ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಒಂದು ಬಂದಿದೆ, ಈ ಡಾಟಲ್ಲಿ ಒಂದು ಬಂದಿದೆ, ಈ ಡಾಟಲ್ ಬಂದಿದೆ, ಬಂದಿದೆ. ಓಕೆನಾ ಫ್ರೆಂಡ್ಸ್. ಈ ಜಾಗದಲ್ಲಿ ನಾವೀಗ ರಿಂಗ್ಸ್ ನ ಫಿಟ್ ಮಾಡ್ತೀವಿ. ಓಕೆನಾ. ಬಾಗಿರೋದನ್ನ ಸ್ವಲ್ಪ ಅಳಿಸ್ಕೊಳ್ಳಿ, ತೊಂದ್ರೆ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಓಕೆನಾ. ಈ 4 ಇದನ್ನ ಯಾವ ರೀತಿ ಯಾಕಂದ್ರೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನ ಎಕ್ಸ್ಪೆಂಡರ್ ರಿಂಗ್ ಅಂತ ಕರೀತಾರೆ. ಈ ಎಕ್ಸ್ಪೆಂಡರ್ ರಿಂಗ್ ನ ಫಸ್ಟ್ ಎಂ ಅಂತ ಇಟ್ಕೋತೀನಿ ಕಡೆಗೆ, ಎಂ ತರ ಮಾಡ್ಕೊಂಡು ಈ ರಿಂಗ್ ನ ನಾಕ್ತೀನಿ. ಈ ಎಂಡ್ ಇರೋದು ಯಾವ ಕಡೆ ಬರ್ಬೇಕು ಅನ್ನೋದು ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ಡೈರೆಕ್ಷನ್ ಇದು ತಗೊಂಡ್ರೆ ಇದನ್ನ ಹಾಕೊಳ್ಳಿ, 1 2 3 4 ಅಂತ ಇಟ್ಕೊಳ್ಳಿ. ಈ ಎರಡನೇ ಕಡೆ ಇರೋ ಕಡೆ ನಿಮ್ಗೆ ಏನ್ ಬೇಕು, ಟಾಪ್ ರಿಂಗ್ ಬರ್ಬೇಕು. ಇಲ್ಲಿ ಟಾಪ್ ರಿಂಗ್, ಟಾಪ್ ರಿಂಗ್. ಓಕೆನಾ. ಈ ಆಪೋಸಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ, ಸೆಕೆಂಡ್ ರಿಂಗ್. ಓಕೆನಾ. ಇಲ್ಲಿ ಟಾಪ್ ರಿಂಗ್ ಬೇಕಾದ್ರೆ 1 2 ಬರ್ಕೊಳ್ಳೋ ಬದಲು ನೀವು ಟಿ ಮತ್ತೆ ಇದಂತ ಬರ್ಕೊಳ್ಳಿ, ಸೆಕೆಂಡ್ ರಿಂಗ್ ಅಂತ ಬರ್ಕೊಳ್ಳಿ. ಟಿ ಅಂದ್ರೆ ಟಾಪ್ ರಿಂಗು, 2 ಅಂದ್ರೆ ಸೆಕೆಂಡ್ ರಿಂಗು. ನೆಕ್ಸ್ಟ್ ಉಳಿದಿರೋದು ಯಾವುದು, ಆಯಿಲ್ ರಿಂಗು. ಆಯಿಲ್ ಎಕ್ಸ್ಪೆಂಡರ್ ರಿಂಗ್ ಬಿಟ್ಬಿಡಿ. ಈ ವೇಲ್ಡ್ ರಿಂಗ್ ಯಾವುದು, ಅಪ್ಪರ್ ರಿಂಗು ಲೋವರ್ ರಿಂಗ್. ಇದು ಅಪ್ಪರ್ ರಿಂಗ್ ಯು, ಲೋವರ್ ರಿಂಗ್ ಎಲ್. ಓಕೆನಾ. ಅಪ್ಪರ್ ರಿಂಗ್ ಯು ಅಂತ ಹಾಕಿದೀನಿ, ಲೋವರ್ ರಿಂಗ್ ಎಲ್ ಅಂತ ಹಾಕಿದೀನಿ. ನೀವು ತಿಳ್ಕೊಳ್ಳಿ, ಈ ಡಾಟ್ ಇದೆಯಲ್ಲ, ಈ ಡಾಟ್ ಇಂದ ಬಂದಾಗ ನೀವು ಈ ಕಡೆ ಸೈಡ್ಗೆ ಫಸ್ಟ್ ಬರೋದು ಟಾಪ್ ರಿಂಗ್, ಈ ಕಡೆ ಸೈಡ್ಗೆ ಇದು ಟಾಪ್ ರಿಂಗು. ಓಕೆನಾ. ಇಲ್ಲಿ ಬರೋದು ಸೆಕೆಂಡ್ ರಿಂಗು, ಇಲ್ಲಿ ಬರೋದು ಆಯಿಲ್ ರಿಂಗ್ ಅಲ್ಲಿ ಅಪ್ಪರ್ ರಿಂಗು, ಇದು ಆಯಿಲ್ ರಿಂಗು, ಲೋವರ್ ರಿಂಗು. ಇಷ್ಟು ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಈ ರಿಂಗ್ ಎಲ್ಲ ಹಾಕ್ಬೇಕು, ಸೆಕೆಂಡ್ ರಿಂಗ್ ಹಾಕೋ ಜಾಗದಲ್ಲಿ ಈ ರಿಂಗು ಹಾಕ್ಬೇಕು ಫ್ರೆಂಡ್ಸ್. ಸೆಕೆಂಡ್ ರಿಂಗ್ ಹಾಕೋ ಡೈರೆಕ್ಷನ್ ಅಲ್ಲಿ ಈ ರಿಂಗು ಹಾಕಬೇಕು ನಾವು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ. ಈಗ ನೀವು ನೋಡ್ಕೊಂಡು ಇಲ್ಲಿ ಎಮ್ ಇದೆ, ಈಗ ಇಲ್ಲಿ ನೋಡಿ ಎಮ್ ಇದೆ. ಈಗ ಇವಾಗ ನಾನು ಇಲ್ಲಿ ನೋಡಿ ಈ ಎಂಡ್ ಇದೆ, ಇಲ್ಲಿಗೆ ಹಾಕ್ಬೇಕು ನಾನು. ಈ ಡೈರೆಕ್ಷನ್ ಅಲ್ಲಿ ನಾನೀಗ ಈ ರಿಂಗ್ ನ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ನೋಡಿದ್ರಾ, ನೋಡಿ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇಲ್ಲಿಂದ ಬಂದು ಡೈರೆಕ್ಟ್ ಇಲ್ಲಾಗಿ ನೋಡಿ ಎಂಡ್ ಇದೆ, ಇಲ್ಲಿಗೆ ಕರೆಕ್ಟಾಗಿ ಕುತ್ಕೋಬೇಕು. ಎಮ್ ಅನ್ನೋದು ಇಲ್ಲಿ ಕುತ್ಕೋಬೇಕು. ನಾನು ಆಯಿಲ್ ರಿಂಗ್ ಹಾಕಾಯ್ತು, ಇವಾಗ ನಾನು ಎಕ್ಸ್ಪೆಂಡ್ ರಿಂಗ್ ಹಾಕಾಯ್ತು. ಇವಾಗ ನೆಕ್ಸ್ಟ್ ಲೋವರ್ ರಿಂಗ್ ನ ಹಾಕ್ತೀನಿ ನಾನು. ಇವಾಗ ನೆಕ್ಸ್ಟ್ ಯಾವ್ದು ಹಾಕ್ತೀನಿ, ಲೋವರ್ ರಿಂಗ್. ಲೋವರ್ ರಿಂಗ್ ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. ಈ ಡೈರೆಕ್ಷನ್ ಲೋವರ್ ರಿಂಗ್ ನ ಹಾಕ್ತೀನಿ ನಾನೀಗ. ಇದನ್ನ ಮೇಲೆ ಕಡೆ ಹೇಗೆ ಬೇಕಾದ್ರೂ ಹಾಕ್ಬೋದು ನೀವು. ಓಕೆನಾ.
ನಾನು ಹೆಂಗೆ ಹಾಕ್ತೀನಿ ನೋಡಿ. ಈಗ ಎಲ್ ಕಡೆ ಕರೆಕ್ಟಾಗಿ ನೀನು ಫಸ್ಟ್ ನಾನು ಫಿಕ್ಸ್ ಮಾಡ್ಕೊತೀನಿ ಇದನ್ನು ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲಿದೆ ಇಲ್ಲಿ ಎಲ್ ಕಡೆ ಕರೆಕ್ಟಾಗಿ ನಾನು ಇಲ್ಲಿ ಮ್ಯಾಚ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಈ ತರ ಡಾಟ್ ಈ ತರ ಸ್ಪೇಸ್ ಇದೆಯಲ್ಲ ಫ್ರೆಂಡ್ಸ್, ಆಯಿಲ್ ಸಪ್ಲೈ ಆಗೋ ಸ್ಪೇಸ್, ಈ ಸ್ಪೇಸ್ ಅಲ್ಲಿ ಬರಬಾರ್ದು. ಈ ರಿಂಗು ಎಂಡು ಟಚ್ ಎಲ್ಲೂ ಟಚ್ ಆಗಬಾರ್ದು. ನೋಡಿ ಈ ಜಾಗದಲ್ಲಿ ಇಲ್ಲ ಟಚ್ ಆಗಬಾರ್ದು. ಓಕೆನಾ, ನೋಡ್ಕೋಬೇಕು ನೀವು ಅದನ್ನ ಕೇರ್ಫುಲ್ ಆಗಿ. ನೆಕ್ಸ್ಟ್ ಮತ್ತೆ ಅದೇ ಡೈರೆಕ್ಷನ್ ಇಟ್ಕೊಂತೀನಿ ಹೀಗೆ ಪಿಸ್ಟಿನ. ನೆಕ್ಸ್ಟ್ ಇದು ಅಪ್ಪರ್ ರಿಂಗ್. ಅಪ್ಪರ್ ರಿಂಗ್ ಎಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು ಅಪ್ಪರ್ ರಿಂಗ್ ನ. ನಾನು ನಿಮ್ಗೆ ಇದು ಹೆಂಗೆ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಪ್ಲೇ ನಲ್ಲಿ, ನೋಡ್ಕೊಳ್ಳಿ. ಈ ಸೇಮ್ ಮಾರುತಿನಲ್ಲಿ ಯಾವ ತರ ಇದೆ ಮೇನ್ಯಲ್ ಅದೇ ತರನೇ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನೀಗ. ಏನಾ ತೋರಿಸ್ಕೊಡ್ತಾ ಇರೋದು ನಿಮ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಪರಿಂಗ್ ಯು ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿದ್ದೀನಿ ಅಪ್ಪರಿಂಗ್. ಓಕೆನಾ, ನೋಡಿ ಇಲ್ಲಿದೆ, ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಅಪ್ಪರ್ ರಿಂಗ್ ಹಾಕಿದ್ರೆ ಲೋವರ್ ರಿಂಗ್ ಹಾಕಿ. ನೆಕ್ಸ್ಟ್ ಯಾವ್ದು ಹಾಕ್ಬೇಕು ನಾನೀಗ, ಸೆಕೆಂಡ್ ರಿಂಗ್ ಹಾಕ್ತೀನಿ. ಸೆಕೆಂಡ್ ನಾನು ಇಲ್ಲಿ ಬ್ಲಾಕ್ ಕಲರ್ ಇರುತ್ತೆ, ಸ್ವಲ್ಪ ಶಾರ್ಪ್ ಆಗಿರುತ್ತೆ ಅಂತ. ಇಲ್ಲಿ ನೋಡ್ಬೇಕು ಸರ್, ಟಾಪ್ ಅಂತ ಬರ್ದಿರುತ್ತೆ ನೋಡಿ, ಇಲ್ಲಿ ಟಾಪ್ ಅಂತ ಬರ್ದಿರುತ್ತೆ. ಈ ಟಾಪ್ ಅಂತ ಬರ್ದಿರೋ ಕಡೆ ನಾನು ಮೇಲಕ್ಕೆ ಹೋಗ್ಬೇಕು. ಸೆಕೆಂಡ್ ರಿಂಗ್ ಹಾಕಿ ಇಲ್ಲಿಗೆ ಹಾಕ್ಬೇಕು. ಸೆಕೆಂಡ್ ಟಾಪ್ ಅಂತ ಬರ್ದಿದೆ ಇಲ್ಲಿ, ನನಗೆ ಸೆಕೆಂಡ್ ರಿಂಗ್ ಕಡೆ ಹಾಕ್ಬೇಕು ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ ಅಂತ ಬರ್ದಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ಬರ್ಬೇಕಿದೆ ನೋಡಿ. ಇದನ್ನ ಈ ತರ ಬರ್ಬೇಕು, ಈ ಜಾಗದಲ್ಲಿ ಹಿಂಗ್ ಬರ್ಬೇಕು. ಓಕೆನಾ, ಜಾಸ್ತಿ ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಈ ತರ ನೋಡಿ, ಈಗ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಈ ತರ ಇಲ್ಲಿ 2 ಇದೆ, ಇಲ್ಲಿ 2 ಕರೆಕ್ಟ್ ಆಗಿ ಈ ತರ ಹಿಂಗ್ ಹಾಕ್ಬೇಕು, ಫಿಕ್ಸ್ ಮಾಡ್ಬೇಕು. ನೆಕ್ಸ್ಟ್ ಕಂಪ್ರೆಷನ್ ರಿಂಗ್, ಟಾಪ್ ರಿಂಗ್ ಅದು ನಿಮ್ಗೆ ಟಾಪ್ ಅಂತ ಬರ್ದಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಟಾಪ್ ಅಂತ ಬರ್ದಿದೆ ಇಲ್ಲಿ. ಈ ಟಾಪ್ ಅಂತ ಬರ್ದಿರೋ ಕಡೆ ಹಿಂಗೆ ಮೇಲೆ ಹೋಗ್ಬೇಕು. ಇದು ಸ್ವಲ್ಪ ನೋಡೋಕೆ ಶೈನಿಂಗ್ ಇರುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ 1 ಅಂತ ಇದೆಯಲ್ಲ, ಇಲ್ಲಿ ಬರ್ದಿದ್ದೀನಿ ನಾನು ಟಾಪ್ ಅಂತ ಬರ್ದಿದ್ದೀನಲ್ಲ, ಟಿ ಅಂತ. ಅಲ್ಲಿ ನಾವು ಇನ್ನೊಂದು ರಿಂಗ್ನ ಹಾಕ್ಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ. ಓಕೆನಾ, ನೋಡಿ ಹಾಕಿದ್ದೀನಿ ಇಲ್ಲಿ ಟಿ ಅಂತ ಬರ್ದಿದ್ದೀನಿ ಟಾಪ್, ಇಲ್ಲಿ ಹಾಕಿದ್ದೀನಿ. ಓಕೆನಾ ಫ್ರೆಂಡ್ಸ್, ಈ ತರ ಇದನ್ನ ಅರೇಂಜ್ಮೆಂಟ್ ಮಾಡಿ ಇನ್ಸ್ಟಾಲೇಷನ್ ಮಾಡೋದು ಫ್ರೆಂಡ್ಸ್. ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಇಲ್ಲೊಂದು ಡಾಟ್ ಇದೆ ನೋಡಿ, ಈ ಡಾಟ್ ಮಾರ್ಕ್ ಹೋಗಿ ಇದು ಟೈಮ್ ಮಿಷನ್ ಕಡೆನೇ ಹೋಗ್ಬೇಕು. ಈ ಡಾಟ್ ಮಾರ್ಕ್ ಹತ್ರ ಪ್ಲಸ್ ಮಾರ್ಕಿನ ಯಾಕೆ ಹಾಕೋತೀರಾ ಫಸ್ಟ್, ಮತ್ತೆ ಸೆಂಟ್ರಲ್ ಒಂದು ಮಾರ್ಕ್ ಬರುತ್ತೆ. ಈ ಮಾರ್ಕ್ ಇಂದ ನೀವು ಒಂದನ್ನ 45 ಡಿಗ್ರಿ ಈ ತರ ಸ್ಟಾರ್ ತರ ಹಿಂಗೊಂದು ಹಾಕೊಂತೀರಾ, ಹೀಗೊಂದು ಹಾಕೋತೀರಾ. ಓಕೆನಾ, ಒಂದಕ್ಕಿಂತ ಒಂದು 45 ಡಿಗ್ರಿಗೆ ಬರುತ್ತೆ ಫ್ರೆಂಡ್ಸ್. ಈ ಮಾರ್ಕ್ ಇದು 45 ಡಿಗ್ರಿ, ಈ ಮಾರ್ಕ್ 45 ಡಿಗ್ರಿ ಹಂಗೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಟೈಮ್ ಮಾಡುವಾಗ ಈ ಡಾಟ್ ಇಂದ ಈ ಕಡೆ ಸೈಡ್ ನೀವು ಸ್ಟ್ರೈಟ್ ಅಲ್ಲಿ ಏನು ಬರಲ್ಲ, ಪ್ಲಸ್ ಮಾರ್ಕ್ ಹತ್ರ ಏನು ಬರೋದಿಲ್ಲ. ನೀವು ಇದು ಈ ಡಾಟ್ ಇದೆ, ಈ ಡಾಟ್ ಪಕ್ಕದಲ್ಲಿ ಬರೋದು, ಮೇಲ್ಗಡೆ ಬರೋದು ಆಯಿಲ್ ಅಪ್ಪರ್ ರಿಂಗು, ಅದ್ರ ಆಪೋಸಿಟ್ ಬರೋದು ಆಯಿಲ್ ಲೋವರ್ ರಿಂಗು. ಇಷ್ಟು ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ಆಯಿಲ್ ರಿಂಗ್ ಹಾಕ್ಬೇಕಲ್ಲ, ಆಯಿಲ್ ಎಕ್ಸ್ಪೆಂಡರ್ ರಿಂಗ್ ಎಲ್ಲ ಹಾಕ್ಬೇಕು. ಸೆಕೆಂಡ್ ರಿಂಗ್ ಜಾಗದಲ್ಲಿ ಆಯಿಲ್ ಕಂಪ್ರೆಸರ್ ಅಂದ್ರೆ ಎಕ್ಸ್ಪೆಂಡರ್ ರಿಂಗು ಹಾಕ್ಬೇಕು ಫ್ರೆಂಡ್ಸ್. ಓಕೆನಾ, ಮತ್ತೆ ಇನ್ನೊಂದು ನೆಕ್ಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ರಿಂಗ್ ನ ನೀವು ಈ ಜಾಗದಲ್ಲಿ ಹಾಕ್ಬೇಕು. ಅದ್ರ ಆಪೋಸಿಟ್ ರಿಂಗು ಟಾಪ್ ರಿಂಗ್ ನ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಈ ತರ ಹಾಕ್ಬೇಕು. ಇಲ್ಲಿ ಒಂದು ಡಾಟ್ ಇದೆ, ಈ ಡಾಟ್ ಮೇಲ್ಗಡೆ ಆಯಿಲ್ ರಿಂಗ್ ಅಪ್ಪರ್ ರಿಂಗ್ ಆಪೋಸಿಟ್ ಲೋವರ್ ರಿಂಗ್ ಬರುತ್ತೆ, ಆಯಿಲ್ ರಿಂಗ್ ಲೋವರ್ ರಿಂಗ್ ಬರುತ್ತೆ. ಮತ್ತೆ ಇನ್ನೊಂದು ಸೆಂಟ್ರಲ್ ಬರುತ್ತಲ್ಲ ಎಕ್ಸ್ಪೆಂಡರ್ ರಿಂಗ್, ಆ ಎಕ್ಸ್ಪೆಂಡರ್ ರಿಂಗು ಸೆಕೆಂಡ್ ರಿಂಗ್ ಎಲ್ಲಿ ಬರುತ್ತೆ ಅದೇ ಜಾಗದಲ್ಲಿ ಬರುತ್ತೆ. ಅದೇ ಪ್ಲೇಸ್ ಅಲ್ಲಿ ಸ್ಟ್ರೈಟ್ ನೋಡ್ಕೊಂಡು ಹಾಕ್ಬೇಕು. ನೆಕ್ಸ್ಟ್ ಅದ್ರ ಮೇಲ್ಗಡೆ ಯಾವ್ದು ಬರುತ್ತೆ, ಸೆಕೆಂಡ್ ರಿಂಗ್ ನ ಈ ಜಾಗದಲ್ಲಿ ಹಾಕ್ಬೇಕು. ಅದ್ರ ಆಪೋಸಿಟ್ ಬಂದ್ರೆ ಟಾಪ್ ರಿಂಗು, ಅದ್ರ ಆಪೋಸಿಟ್ ಬಂದ್ರೆ ಟಾಪ್ ರಿಂಗು, ಆ ಟಾಪ್ ರಿಂಗ್ ನ ಈ ಕಡೆ ಸೈಡ್ ಹಾಕ್ಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಯಾರು ನಿಮಗೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳ್ಕೊಳ್ಳೋ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್, ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.